ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊನ್ನವ ಮಂತ್ರಾಲಯಕ್ಕೆ ಹೋಗಾತೀನಿ. ಇಲ್ಲಿಯ ವಿಶೇಷತೆ ಏನಂದ್ರೆ ನಮ್ಮ ಎಲ್ಲ ಕಷ್ಟಗಳಿಗೂ ಜೋಶಿ ಅವರು ಒಂದು ಪರಿಹಾರವನ್ನು ನೀಡ್ತಾರೆ. ನಾವಲ್ಲಿ ರಾಯರಿಗೆ ನಮ್ಮ ಸೇವೆಯನ್ನು ಸಲ್ಲಿಸಿ ಯಾವ ಥರ ಪರಿಹಾರ ಕಂಡುಕೊಳ್ಳೋದು ಅಂತ ನರಸಿಂಹಾಚಾರ್ಯ ಜೋಶಿ ಅವರು ನಮ್ಗೆ ತಿಳಿಸ್ಕೊಡ್ತಾರೆ. ನಾವೇನಾದರೂ ಅವ್ರು ಹೇಳಿರೋ ಥರ ನಮ್ಮ ಸೇವೆನ ಶ್ರದ್ಧೆ ಮತ್ತು ಭಕ್ತಿಯಿಂದ ಸಲ್ಲಿಸಿದ್ರೆ ನಮ್ಮ ಕಷ್ಟಗಳಿಗೆ ಪರಿಹಾರ, ರಾಯರ ಆಶೀರ್ವಾದ ಮತ್ತು ನೆಮ್ಮದಿ ಸಿಗೋದಂತೂ ಪಕ್ಕ. ನಾವು ದೇವಸ್ಥಾನ ರೀಚ್ ಆದಮೇಲೆ ಕಾಯಿ ಸಂಕಲ್ಪ ಮಾಡ್ಕೊಳ್ಳೋದು ಮತ್ತು ಸೇವೆಯ ಬಗ್ಗೆ ಜೋಶಿಯವರು ನಮ್ಗೆ ಯಾವ ಥರ ತಿಳಿಸ್ಕೊಟ್ರು ಅಂತ ಹೇಳ್ತೀನಿ. ಸೊ ಬಿಫೋರ್ ದಟ್ ನಾವು ರೀಚ್ ಆಗೋಕ್ಕೂ ಮುಂಚೆ ಹೊನ್ನಾಗಟ್ಟಿ ಗ್ರಾಮದಲ್ಲಿ ಮಠ ಯಾವ ಥರ ಸ್ಥಾಪನೆ ಆಯಿತು ಅಂತ ಮತ್ತು ದೇವಸ್ಥಾನದ ಮಹತ್ವದ ಬಗ್ಗೆ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಹೊನ್ನವ ಮಂತ್ರಾಲಯ ಬಂದು ಹೊನ್ನಾಗಟ್ಟಿ ಅಂದರೆ ಮಾಗಡಿ ಮುಖ್ಯ ರಸ್ತೆ, ತಾವರ್ಕೆರೆ ಹತ್ತಿರ ಗಿಡ್ಡೇನಹಳ್ಳಿಗೆ ಹೋಗುವ ದಾರಿಯಲ್ಲಿ ಇರೋದು. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅಷ್ಟೇ ಅಲ್ಲದೆ ಶ್ರೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹ, ಪಂಚಮುಖಿ ಸಹಿತ ಈ ಮಠ ಸ್ಥಾಪನೆಯಾಗಿದೆ. ಶ್ರೀಯುತ ನರಸಿಂಹಾಚಾರ್ಯ ಜೋಶಿ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 12ನೇ ವಯಸ್ಸಿನೊಳಗೆ ಮಂತ್ರಾಲಯದ ಬ್ರ್ಯಾಂಚ್ ಆದ ಬ್ಯಾಂಗ್ಳೂರು ಜಯನಗರ್ 5th ಬ್ಲಾಕಲ್ಲಿ 1983ರಿಂದ ಶ್ರೀ ರಾಯರ ಸೇವೆಯನ್ನು ಮಾಡ್ತಿರ್ತಾರೆ. ನಿಷ್ಠೆಯಿಂದ ಸೇವೆ ಮಾಡೋ ಇವರಿಗೆ ಕನಸಿನಲ್ಲಿ ಯಾವಾಗಲೂ ಕರಿಶಿಲೆಯಾದ ರಾಯರ ಬೃಂದಾವನ ಮತ್ತು ಪ್ರಾಣದೇವರ ದರ್ಶನ ಆಗ್ತಿರುತ್ತೆ. ಬಟ್ ಇವರಿಗೆ ಆ ವಯಸ್ಸಲ್ಲಿ ಯಾಕೆ ಈ ಥರ ಆಗುತ್ತಂತ ಅದರ ಅರಿವು ಕೂಡ ಅವರಿಗೆ ಇರೋದಿಲ್ಲ. ಆ ಸಮಯದಲ್ಲಿ ಇವರು ಕುಟುಂಬದೊಂದಿಗೆ ಇವರ ಬ್ಯಾಂಗ್ಳೂರಲ್ಲಿ ಬಾಡಿಗೆ ಮನೇಲಿ ಇರ್ತಾರಂತ. ಬ್ಯಾಂಗ್ಳೂರಲ್ಲಿ ಒಂದು ಸ್ವಂತ ಮನೆ ಇದ್ದರೆ ಜೀವನ ನಡ್ಸೋಕ್ಕೆ ಈಸಿ ಆಗುತ್ತೆ ಅಂದ್ಕೊಂಡು ನರಸಿಂಹಾಚಾರ್ಯ ಜೋಶಿ ಅವರನ್ನು ಸೇರಿ 5 ಜನ ಅಣ್ಣ ತಮ್ಮಂದಿರು ಇವರು, 4ನೇಯವರು ಇವರಾಗಿರ್ತಾರೆ. ಇವರೆಲ್ಲರೂ ಸೇರಿ 1993ರಲ್ಲಿ ಲಗ್ಗೇರಿಯಲ್ಲಿ ಒಂದು ಸೈಟನ್ನು ಪರ್ಚೇಸ್ ಮಾಡ್ತಾರೆ. ಆ ಸೈಟಲ್ಲಿ ಮನೆ ಕಟ್ಕೋಬೇಕು ಅಂದ್ಕೊಂಡಾಗ ಇಲ್ಲಿ ದೇವ್ರ ಇಚ್ಛೆನೇ ಬೇರೆ ಆಗಿರುತ್ತೆ. ಯಾಕಂದ್ರೆ ಇವ್ರು ಪರ್ಚೇಸ್ ಮಾಡಿದ್ದ ಜಾಗದೊಳಗೆ ಒಂದು ಬೃಹತ್ ಆಕಾರದ ಹುತ್ತು ಬೆಳೆಯುತ್ತಾ ಅಲ್ಲಿ ಶೇಷದೇವರು ಕೂಡ ವಾಸವಾಗಿರ್ತಾರಂತ. ಆವಾಗ ಜೋಶಿಯವರ ತಂದೆ ಈ ಜಾಗದಲ್ಲಿ ಮನೆ ಕಟ್ಟಬಾರ್ದು ಅಂತ ತಮ್ಮ ಮಕ್ಕಳಿಗೆ ಹೇಳಿದಾಗ ಜೋಶಿಯವರು ನಾನು ರಾಯರ ಮಠ ಕಟ್ತೀನಿ ಅಂತ ಹೇಳ್ತಾರಂತ. ಆವಾಗ ಮನೆಯವರ ಒಪ್ಪಿಗೆಯಿಂದ ಜೋಶಿಯವರು ಆ ಜಾಗದಲ್ಲಿ ಗರ್ಭಗುಡಿ ಕಟ್ಟಿಸಿ 1996ರಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಮಠ ನಡ್ಸೋಕೆ ಅವ್ರು ತುಂಬ ಕಷ್ಟಪಡ್ತಾರೆ. ಆಮೇಲೆ ನಾನಾ ರೀತಿಯ ವ್ಯವಹಾರ ಕೂಡ ಮಾಡ್ತಾರೆ. ಆವಾಗ ಗುರುಗಳ ಸೂಚನೆಯಿಂದ ಭೂಮಿಯ ವ್ಯವಹಾರಕ್ಕೆ ಇವರು ಕೈ ಹಾಕ್ತಾರೆ. ಆವಾಗ ಅವರಿಗೆ ಹೊನ್ನಾಗಟ್ಟಿಯಲ್ಲಿ ಈ ಜಾಗ ಪ್ರೇರಣೆ ಆಗುತ್ತೆ. ನೆಕ್ಸ್ಟ್ 2013ರಲ್ಲಿ ಗರ್ಭಗುಡಿ ನಿರ್ಮಾಣ ಮಾಡ್ತಾರೆ. ನಂತರ ಜೋಶಿ ಅವರು ಯೋಚನೆ ಮಾಡ್ತಾರೆ, ಇಲ್ಲಿ ರಾಯರ ಬೃಂದಾವನ ಸ್ಥಾಪನೆ ಮಾಡಿದ್ರೆ ಖರ್ಚು ವೆಚ್ಚ ನಿಭಾಯಿಸೋಕೆ ಮತ್ತೆ ಸಾಲ ಆಗ್ಬೋದು. ಈಗಿನ ಸಂದರ್ಭಕ್ಕೆ ಒಂದು ರಾಯರ ಫೋಟೋ ಇಟ್ಟು ಪೂಜೆ ಮಾಡೋಣ, ಮುಂದೆ ಯಾವಾಗಾದರೂ ಬೃಂದಾವನ ಸ್ಥಾಪಿಸೋಣ ಅಂತ ಅನ್ಕೊತಾರೆ. ಗರ್ಭಗುಡಿಯಲ್ಲಿ ಒಂದು ರಾಯರ ಫೋಟೋ ಇಟ್ಟು 23/10/2015ರಂದು ವಿಜಯದಶಮಿಯಂದು ಸ್ಥಳ ಶುದ್ಧಿಗಾಗಿ ಹೋಮ ಯಜ್ಞಯಾಗಾದಿ ಮಾಡಬೇಕಂತ ನಿರ್ಧರಿಸ್ತಾರೆ. ಆವಾಗ ರಾತ್ರಿ ಸ್ವಪ್ನದಲ್ಲಿ ಜೋಶಿ ಅವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯವರು ದರ್ಶನವನ್ನು ಕೊಡ್ತಾರೆ. ಸ್ವಪ್ನದಲ್ಲಿ ಬಂದ ರಾಯರು ಜೋಶಿಯವರ ಕೈಯಲ್ಲಿ ಒಂದು ಪೂರ್ಣ ಫಲವನ್ನು ಕೊಟ್ಟು ಮಂತ್ರಾಕ್ಷತೆಯನ್ನು ಇಟ್ಟು ಅವ್ರು ಏನು ಹೇಳ್ತಾರಂದ್ರೆ, ಹೊನ್ನಾಗಟ್ಟಿಯಲ್ಲಿ ನಿನ್ನನ್ನು ಬರ ಮಾಡಿದ್ದು ಅಲ್ಲಿಯ ಸಮಸ್ತ ಭಕ್ತರಿಗೆ ಸೇವೆ ಮಾಡಿಸಲು ನಿನ್ನನ್ನು ಕರೆಸಿದ್ದೇನೆ. ಮಠಕ್ಕೆ ಹೊನ್ನವ ಮಂತ್ರಾಲಯ ಎಂದು ನಾಮಕರಣ ಮಾಡು, ಪಂಚಮುಖಿ ಆಂಜನೇಯನನ್ನು ಸ್ಥಾಪಿಸು ಎಂದು ಹೇಳ್ತಾರಂತ. ಸ್ವಪ್ನದಲ್ಲಿ ರಾಯರು ಹೇಳಿದ ಮಾತನ್ನು ಮರೆತು ಉದಾಸೀನ ಮಾಡಿ ಮರುದಿನ ಹೋಮವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಯಜ್ಞಕುಂಡದೊಳಗೆ ಆ ಭಗವಂತ ಪ್ರತ್ಯಕ್ಷವಾಗಿ ಪ್ರಥಮವಾಗಿ ಕಾಣ್ತಾರೆ. ನಂತರ ವಿನಾಯಕ, ತತ್ಕ್ಷಣದಲ್ಲಿ ಶ್ರೀರಾಯರ ಮನದೇವರಾದ ಶ್ರೀನಿವಾಸ ದೇವರು ಕುದುರೆಯ ರೂಪದಲ್ಲಿ ಮತ್ತು ರಾಯರು ಕಾಮಧೇನು ರೂಪದಲ್ಲಿ ಪ್ರತ್ಯಕ್ಷವಾಗ್ತಾರೆ. ಇದನ್ನೆಲ್ಲ ಕಂಡಿರುವಂಥ ಹಿರಿಯರು ಮತ್ತು ಪಂಡಿತರು ರಾಯರ ಹೇಳಿದ ಹಾಗೆ ಬೃಂದಾವನವನ್ನು ಮತ್ತು ಆಂಜನೇಯನನ್ನು ಸ್ಥಾಪಿಸು, ಕಾಯಿ ಸಂಕಲ್ಪ ಮಾಡಿಸು ಅಂತ ಹೇಳ್ತಾರೆ. ಆವಾಗ ಅದೇ ರೀತಿ 21/10/2018ರಂದು ರಾಘವೇಂದ್ರರ ಬೃಂದಾವನ, ಪಂಚಮುಖಿ ಆಂಜನೇಯನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಮತ್ತು ಜೋಶಿ ಅವರು ರಾಯರ ಹೇಳಿದಂತೆ ಸಮಸ್ತ ಭಕ್ತರ ಕೈಯಲ್ಲಿ ಕಾಯಿ ಕಟ್ಟಿಸಿ ಪ್ರಣತಿಯನ್ನು ಬೆಳಗಿಸ್ತಾರೆ. ಇಲ್ಲಿ ಯಾರೆಲ್ಲ ಕಾಯಿ ಕಟ್ಟಿ ನಿಷ್ಠೆಯಿಂದ ಸೇವೆಯನ್ನು ಮಾಡ್ತಾರೋ ಅಂಥ ಭಕ್ತರ ಕಷ್ಟ ಪರಿಹಾರ ಮಾಡಿ ಅವರ ಕೇಳಿದ ಇಷ್ಟಾರ್ಥವನ್ನು ಶ್ರೀಹರಿ ಪರಿಹಾರ ಮಾಡ್ತಾರಾ ಅಂತ ನುಡಿದಿದ್ದಾರೆ. 9 ವಾರ ಅಂದ್ರೆ ಒಂದು ಮಗು ತಾಯಿಯ ಗರ್ಭದಲ್ಲಿ 9 ತಿಂಗಳು ಪೂರೈಸಿ ತನ್ನ ಪುನರ್ಜನ್ಮದ ಕರ್ಮಾನುಸಾರ ತನ್ನ ಜೀವನದ ಭವಿಷ್ಯವನ್ನು ಹೊತ್ತು ಭೂಸ್ಪರ್ಶ ಮಾಡುತ್ತಾ, ಅದೇ ರೀತಿ ಕರ್ಮದ ಗಂಟು ಕೂಡ 9 ವಾರದ ಮೇಲ್ಪಟ್ಟು ಸೇವೆಯನ್ನು ಮಾಡುವಂಥದ್ದು. ನಮ್ಮ ಕರ್ಮವನ್ನು ಕಟ್ಟಿದ ಕಾಯಿಗೆ ಪ್ರಣತಿಯ ರೂಪದಲ್ಲಿ ಪ್ರತಿ ವಾರ ದೀಪವನ್ನು ಹಚ್ಚಿ ಸೇವೆ ಮಾಡಬೇಕು. ನಮ್ಮ ಸಮಸ್ತ ದೋಷ ದಹನ ಮಾಡುವಂಥದ್ದು.
ನಮ್ಮ ಕೈಯಿಂದಲೇ ನಮ್ಮ ಕರ್ಮದಹನ ಪ್ರತಿ ವಾರ ಹಚ್ಚಿದ ಪ್ರಣತಿಯಿಂದ ನಾವು ಯಜ್ಞ ಮಾಡಿದಷ್ಟು ಶಕ್ತಿ ಬರುವಂಥದ್ದು. ಇದೆಲ್ಲವೂ ಹೊನ್ನವ ಮಂತ್ರಾಲಯದ ಮಹತ್ವವಾಗಿತ್ತು. ಇವಾಗ ಕಾಯಿ ಸಂಕಲ್ಪದ ಬಗ್ಗೆ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಮ್ಮ ಕಷ್ಟಗಳ ಪ್ರಕಾರ ವಾರಗಳ ನಿಗದಿ ಆಗಿರುತ್ತಾ. 9 ವಾರ, 11 ವಾರ, 16, 18 ಅಥವಾ 21 ವಾರ ಈ ಥರ. ಇಲ್ಲಿ ನರಸಿಂಹಾಚಾರ್ಯ ಜೋಶಿ ಅವರು ಕೇಳಿ ಅವರು ಹೇಳಿದ ಪ್ರಕಾರ ವಾರಗಳು ಬರಬೇಕಾಗತ್ತ. ಮತ್ತು ದೀಪವನ್ನು ಹಚ್ಚಿ ಪ್ರತಿ ವಾರ ಕಾಯನ್ನು ಹಿಡಿದು ಪ್ರದಕ್ಷಿಣೆ ಹಾಕಿ ಪ್ರಸಾದವನ್ನು ಸ್ವೀಕರಿಸಬೇಕು. ಶ್ರೀ ರಾಯರ ಹೇಳಿದ ಪ್ರಕಾರ ಕಾಯಿಯ ಸಂಕಲ್ಪ ಸೇವೆ ಯಾವ ಮಠದಲ್ಲೂ ಕೂಡ ಇಲ್ಲ. ಹಾಗೆ ಇಲ್ಲಿ ಜಾತಿ ಭೇದ ಕೂಡ ಇಲ್ಲ. ನಾವು ಪೂಜೆ ಮಾಡಿರೋ ಕರ್ಮದ ಕಾಯನ್ನು ಕಟ್ಟಿ ಪ್ರತ್ಯಕ್ಷವಾದ ಒಂದು ದೇವರ ಫೋಟೋವನ್ನು ಮನೆಯಲ್ಲಿ ಇಡಬೇಕು. ಮತ್ತು ಕಾಯಿಯ ಸೇವೆಯ ಕೊನೆಯ ವಾರ ಹೋಮ ಅಥವಾ ಕಲ್ಯಾಣೋತ್ಸವ ಸೇವೆಯನ್ನು ಮಾಡಿಸಿ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ತೀವಿ. ಈ ಥರ ಸೇವೆಯನ್ನು ಸಲ್ಲಿಸೋದು. ನೀವೇನಾದರೂ ದೂರದೊಳಗಿದ್ರೆ ನೀವು ನಿಮ್ಮ ಕಷ್ಟಗಳಿಗೆ ಪರಿಹಾರ ಬೇಕು, ಬಟ್ ಪ್ರತಿ ವಾರ ಹೋಗೋಕ್ಕಾಗಲ್ಲ ಅಂತ ಯೋಚನೆ ಮಾಡಬೇಡ್ರಿ. ಯಾಕಂದ್ರೆ 100 ಕಿಲೋಮೀಟ್ರ್ ಹೊರ ಊರಿಂದ ಬರುವ ಭಕ್ತರಿಗೆ ಅಂತಲೇ ಪ್ರತಿ ವಾರ ನೀವು ಇಲ್ಲಿಗೆ ಬಂದು ಸೇವೆ ಸಲ್ಲಿಸಬೇಕಂತ ಏನಿಲ್ಲ. ಅದನ್ನು ನಿಮ್ಮ ಮನೆಯಲ್ಲೇ ಮಾಡಿ ಕೊನೆಯ ವಾರ ಮಾತ್ರ ಇಲ್ಲಿಗೆ ಬರೋದಿರುತ್ತೆ. ಅದರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಜೋಶಿಯವರು ಹೇಳ್ತಾರೆ. ಮತ್ತು ವಾರದ ದಿನ ಅಂದರೆ ಗುರುವಾರನ ಬಂದು ಸೇವೆ ಸಲ್ಲಿಸಬೇಕಂತ ಏನಿಲ್ಲ. ಬೇರೆ ವಾರಗಳಲ್ಲೂ ಬಂದು ಕೂಡ ನೀವು ಸೇವೆಯನ್ನು ಸಲ್ಲಿಸ್ಬೋದು. ಬೆಟರ್ ನೀವು ಗುರುವಾರ ಮತ್ತು ರವಿವಾರ ಬಿಟ್ಟು ಬೇರೆ ವಾರ ಬಂದ್ರೆ ರಶ್ ಇರೋದಿಲ್ಲ. ಸೊ ನೀವು ನಿಧಾನವಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸ್ಬೋದು. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೀ ಆನ್ ದಿಸ್ ಸ್ಪಿರಿಚುವಲ್ ಜರ್ನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಮೇ ಪೀಸ್ ಆ್ಯಂಡ್ ಅ ಬ್ಲೆಸ್ಸಿಂಗ್ ಬಿ ವಿತ್ ಯು. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.